ಕೆಲವು ಕೇಳಿ ನೋಡ್ರಿ, ನಿಮ್ ಮಕ್ಳಿಗೆ ಏನಾಗಂದಿರ ಅಂತ ಕೇಳಿದ್ರ ತಂದೆ ಆದವ್ ಹೇಳ್ತಾನ, ನನ್ನ ಮಗನಿಗೆ ಗಾಂಧಿ ಆಗೋ ಅಂತ ಹೇಳಿದೀನಿ, ಶಾಸ್ತ್ರಿ ಆಗೋ ಅಂತ ಹೇಳಿದೀನಿ, ಸುಭಾಷ್ ಚಂದ್ರ ಬೋಸ್ ಆಗೋ ಅಂತ ಹೇಳಿದೀನಿ, ಸ್ವಾಮಿ ವಿವೇಕಾನಂದ ಆಗೋ ಅಂತ ಹೇಳಿದೀನಿ ಅಂತ ಹೇಳ್ಬೋದು. ಇನ್ನು ತಾಯಂದ್ರ ಕೇಳಿದ್ರ ನನ್ನ ಮಗಳಿಗೆ ಒಬ್ಬವ ಆಗೋ ಅಂತ ಹೇಳಿದೀನಿ, ಚೆನ್ನಮ್ಮ ಆಗೋ ಅಂತ ಹೇಳಿದೀನಿ, ಅಕ್ಕ ಮಾದೇವಿ ಆಗೋ ಅಂತ ಹೇಳಿದೀನಿ ಅಂತ ಅನೇಕರ ಶರಣರ ಹೆಸರು ಹೇಳ್ಬೋದು. 1 ಲಕ್ಷ 2 ಲಕ್ಷ ಕೋಟಿಗಟ್ಟಲೆ ಜನರು ಹುಡುಕಿದಾಗ ಒಬ್ಬರು ಸಿಗಬಹುದು. ತಂದೆ ಮಗನಿಗೆ ನೀನು ನನ್ನಂತೆ ಆಗುವಂತ ಹೇಳುವಂತಹ ತಂದೆ, ತಾಯಿ ಮಗಳಿಗೆ ನೀನು ನನ್ನಂತೆ ಆಗುವಂತ ಹೇಳುವಂತಹ ತಾಯಿ, ಇವರನ್ನು ಹುಡುಕ್ಬೇಕು ಅಂತಂದ್ರ 1 ಕೋಟಿ ಜನರು ನಿಲ್ಸ್ಬೇಕಾಗ್ತದೆ. 1 ಕೋಟಿ ಜನರನ್ನ ಅವಾಗ ಒಬ್ಬರು ಸಿಗ್ಬೋದು. ನೀವ್ ಯಾಕ್ರಿ ಇನ್ನೊಬ್ಬರ ಆಗು ಅಂತ ಹೇಳಕತ್ತೀರಿ? ಯಾಕೆ ನಾ ಮನ್ಸು ಹೇಳ್ತಿದ್ದೇನೆ, ನಾನು ಸರಿ ಇಲ್ಲ, ಇದು ನನ್ನಂತೆ ಆಗಬಾರ್ದೇನು ಅಂತಿದ್ದೇನು? ನಿಮ್ಮಲ್ಲಿ ಎಂತ ಸಂಸ್ಕಾರ ಬರಬೇಕು ಅಂತಂದ್ರ ಯಾವುದೋ ಒಂದು ವ್ಯಕ್ತಿ ಹಂಗ ಒಂದು ಶಕ್ತಿ ಹಂಗ ಆಗು ಅಂತ ಹೇಳೋದ್ರ ಬದಲಿಗೆ ಈ ಮಗ ನನ್ನಂತೆ ಆಗಬೇಕೆನ್ನುವಂತ ಭಾವ ನಿಮ್ಮಲ್ಲಿ ಬರಬೇಕು, ಈ ಮಗಳು ನನ್ನಂತೆ ಆಗಬೇಕೆನ್ನುವಂತ ಭಾವ ನಿಮ್ಮಲ್ಲಿ ಬರಬೇಕು. ಯಾವುದೋ ಒಂದು ವ್ಯಕ್ತಿ ಹಂಗ ಒಂದು ಶಕ್ತಿ ಹಂಗ ಆಗು ಅಂತ ಹೇಳೋದ್ರ ಬದಲಿಗೆ ಇಂಥ ಭಾವ ಬರ್ಬೇಕು, ನಿಮ್ಮಲ್ಲಿ ಇಂಥ ಭಾವ ಬರ್ಬೇಕು. ಇಲ್ಲವೇ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ನಿನ್ನಂತ ವ್ಯಕ್ತಿ ಹುಡುಕ್ಲಿಕ್ ಹೋಗಿದ್ರೆ ಒಬ್ರು ಸಿಕ್ಕಿರಬಾರ್ದು, ಅಷ್ಟು ಆದರ್ಶ ವ್ಯಕ್ತಿ ನೀನ್ ಆಗಂತೇಳಿ ನಿಮ್ ಮಕ್ಕಳಿಗೆ ನೀವು ಯಾಕೆ ಹೇಳ್ಬಾರ್ದು?